ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿಗೂ ಪ್ರತಿಯೊಬ್ಬರಲ್ಲೂ ತಂತ್ರ ಸಾಧನೆ ಮಾಡುವ ಅಘೋರಿಗಳು, ಸಾಧುಗಳು, ಯೋಗಿಗಳು, ಅವರ ವಿದ್ಯೆಯ ತಂತ್ರ ಹಾಗೂ ಅವರ ವರ್ತನೆಗಳ ಬಗ್ಗೆ ನಾನಾ ಗೊಂದಲಗಳಿವೆ. ಅಘೋರಿಗಳಲ್ಲಿ, ನಾಗಾ ಸಾಧುಗಳಲ್ಲಿ, ಹಿಮಾಲಯ ಯೋಗಿಗಳಲ್ಲಿ ನಾನಾ ಪಂಥದವರು ಮಾಂಸಾಹಾರ, ಮದ್ಯಪಾನ ಹಾಗೆ ಗಾಂಜಾ ಸೇವನೆ ಮಾಡಿ ವಿಚಿತ್ರವಾಗಿ ವರ್ತಿಸುವುದನ್ನು ನೋಡಿದ್ದೇವೆ. ಹುಚ್ಚರೆಂದು ಬೈದು ಸುಮ್ಮನಾಗ್ತೀವಿ. ಆದರೆ ಅವರ ಆ ಅತಿರೇಕದ ವರ್ತನೆಯ ಹಿಂದೆ ತಂತ್ರ ಸಾಧನೆಯ ರಹಸ್ಯ ಅಡಗಿದೆ ಅಂದ್ರೆ ನಂಬ್ತೀರಾ? ಅವರು ಯಾಕಾಗಿ ವ್ಯಸನಿಗಳಂತೆ ಬಿಂಬಿಸಿಕೊಳ್ತಾರೆ? ಈ ಬಗ್ಗೆ ಅತಿ ಪುರಾತನವಾದ ಸಾಕ್ಷಾತ್ ಪರಶಿವನೇ ಉಪದೇಶಿಸನೆಂದು ಹೇಳಲಾಗುವ ಕೌಲ ಗ್ರಂಥದಲ್ಲಿ ಉಲ್ಲೇಖವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೌಳಕರು ಈ ಒಂದು ಶ್ಲೋಕವನ್ನ ಉದ್ಗರಿಸುತ್ತಲೇ ಇರ್ತಾರೆ. ಸರ್ವೇಭ್ಯ ಶೋತ್ತಮ ವೇದ ವೇದೇಭೋ ವೈಷ್ಣವಂ ಪರಂ ವೈಷ್ಣವಾದುತ್ತಮಂ ಶೈವಂ ಶೈಲಾದಕ್ಷಿಣ ಮುತ್ತಮಂ ದಕ್ಷಿಣಾದುತ್ತಮಂ ವಾಮಂ ವಾಮಾತ್ ಸಿದ್ಧಾಂತ ಮುತ್ತಮಂ ಸಿದ್ಧಾಂತದುತ್ತಮಂ ಕೌಲಂ ಕೌಲಾತ್ಪರ ರಮ್ನಹಿ. ಅಂದ್ರೆ ಎಲ್ಲದಕ್ಕಿಂತಲೂ ವೇದ ಮಾರ್ಗವು ಶ್ರೇಷ್ಠವು, ಅದಕ್ಕಿಂತಲೂ ವೈಷ್ಣವವು ಉತ್ತಮ, ವೈಷ್ಣವಕ್ಕಿಂತಲೂ ಶೈವ, ಶೈವಕ್ಕಿಂತಲೂ ದಕ್ಷಿಣಾಚಾರ, ದಕ್ಷಿಣಕ್ಕಿಂತಲೂ ವಾಮಾಚಾರ, ವಾಮಕ್ಕಿಂತಲೂ ಸಿದ್ಧಾಂತವು ಶ್ರೇಷ್ಠ, ಸಿದ್ಧಾಂತಕ್ಕಿಂತಲೂ ಕೌಲವು ಬಹು ಶ್ರೇಷ್ಠ, ಕೌಲಕ್ಕಿಂತಲೂ ಉತ್ತಮವಾದದ್ದು ಮತ್ತೊಂದಿಲ್ಲ ಎಂದರ್ಥ. ಇಂಥ ಶ್ಲೋಕಗಳು ಕೌಲ ಗ್ರಂಥಗಳಲ್ಲಿ ಬಹಳ ಕಾಣಸಿಗ್ತವೆ. ಅಷ್ಟು ಮಾತ್ರಕ್ಕೆ ಇವೆಲ್ಲವನ್ನು ಪ್ರಮಾಣವಾಗಿ ಸ್ವೀಕರಿಸಬೇಕಾದ ಅಗತ್ಯವಿಲ್ಲ. ಆದರೆ ಆಯಾ ಮಾರ್ಗಗಳ ಸ್ವರೂಪವನ್ನ ಪರಿಶೀಲಿಸಲು ಈ ವಿಧದ ಭಾವನೆಗಳು ನಮಗೆ ಉಪಯೋಗಕ್ಕೆ ಬರ್ತವೆ. ವಾಮಾಚಾರದಲ್ಲಿ ಚೀನ, ಸಿದ್ಧಾಂತ, ಶಾಬರ, ಕೌಲ ಮಾರ್ಗಗಳಿರುವುದು ತಿಳಿದಿರುವಂಥದ್ದು. ಜನರ ನಡುವಿರುವ ಪ್ರಾಂತೀಯ ಭೇದದಂತೆ ಸಂಪ್ರದಾಯಗಳಲ್ಲೂ ಪಂಥಗಳು ಬೇರ್ಪಟ್ಟಿವೆಯಷ್ಟೇ. ಎಲ್ಲದರಲ್ಲಿಯೂ ಪಂಚಮಕಾರಕಗಳಿಗೆ ಪ್ರಾಧಾನ್ಯತೆಯನ್ನ ನೀಡಿದೆ. ತಾರತಮ್ಯ ಭೇದಗಳಲ್ಲಿ ಸಾಧಕರ ಆಧಾರವೂ ಕೂಡ ಅವುಗಳ ಉಪಯೋಗ ಪದ್ಧತಿಯ ಮೇಲೆ ನಿಂತಿದೆ. ಇವು ವಾಮಾಚಾರದಲ್ಲಿ ತಂತ್ರ ಸಾಧನೆಯಲ್ಲಿಲ್ಲದೆ ಮಂತ್ರ ಸಿದ್ಧಿಯೂ ಲಭಿಸುವುದಿಲ್ಲವೆಂದು ಕೌಲಾವಳಿ ನಿರ್ಣಯದಂತಹ ಗ್ರಂಥಗಳು ಸ್ಪಷ್ಟವಾಗಿ ಉಲ್ಲೇಖಿಸಿವೆ. ಅದರಲ್ಲಿ ಹೀಗೆ ಹೇಳಿವೆ: ಮದ್ಯಂ ಮಾಂಸಂ ತಥಾ ಮತ್ಸ್ಯಂ ಮುದ್ರಾ ಮೈಥುನ ಮೇವಚ ಮಕಾರ ಪಂಚಕಂ ಚೈವ ದೇವತಾ ಪ್ರೀತಿ ಕಾರಕಂ. ಅಂದ್ರೆ ಮದ್ಯ, ಮಾಂಸ, ಮತ್ಸ್ಯ, ಮುದ್ರೆ, ಮೈಥುನ ಈ 5 ಪಂಚಮಕಾರಕಗಳು ಎಂದಿದೆ. ಹಾಗೆ ಮತ್ತೊಂದು ಶ್ಲೋಕ ಹೀಗೆ ವಿವರಿಸುತ್ತೆ: ಕೇವಲೇ ನಾಧ್ಯ ಯೋಗೇನ ಸಾಧಕೋ ಭೈರವೋ ಭವೇತ್ ದ್ವಿತೀಯೇನ ಚ ತತ್ವನ ಪೂಜಕೋ ಬ್ರಹ್ಮರೂಪ ಭಾಕ್ ಕೇವಲೇನ ತೃತೀಯೇನ ಮಹಾಭೈರವತಾಂ ವ್ರಜೇತ್ ಚತುರ್ಥೇನ ತು ತಥೇನ ಭುವಿ ಪೂಜಕ ನಾಯಕಃ ಪರೇಣ ಪರತಾಂ ಯಾತಿ ಶಿವತುಲ್ಯ ಸಾಧಕಃ ಪಂಚಮೇನ ತು ವೀರೇಂದ್ರ ಸರ್ವ ಪಾಪೈ ಪ್ರಮುಚ್ಯತೆ ಎಂದು ವಿವರಿಸುತ್ತೆ. ಅಂದ್ರೆ ಮೊದಲನೆಯದು ಮದ್ಯವನ್ನ ಮಾತ್ರವೇ ಉಪಯೋಗಿಸುವ ಸಾಧಕನು ಭೈರವತ್ವವನ್ನ ಹೊಂದುತ್ತಾನೆ. ಎರಡನೆಯದಾದ ಮಾಂಸವನ್ನ ಸಹ ಉಪಯೋಗಿಸಿ ಸಾಧನೆಯನ್ನ ಮಾಡಿದ್ರೆ ಬ್ರಹ್ಮರೂಪನಾಗ್ತಾನೆ. ಮೂರನೆಯದಾದ ಮತ್ಸ್ಯವನ್ನ ಉಪಯೋಗಿಸಿದ್ರೆ ಮಹಾಭೈರವನಾಗ್ತಾನೆ. ನಾಲ್ಕನೆಯದಾದ ಮುದ್ರೆಗಳನ್ನ ಉಪಯೋಗಿಸಿ ಸಾಧನೆಯನ್ನ ಮಾಡಿದ್ರೆ ಶಿವತುಲ್ಯನಾಗುತ್ತಾನೆ. ಐದನೆಯದಾದ ಮೈಥುನದಿಂದ ಸರ್ವ ಪಾಪಗಳಿಂದ ವಿಮುಕ್ತನಾಗಿ ವೀರೇಂದ್ರನಾಗುತ್ತಾನೆ ಎಂದಿದೆ. ಇದರಲ್ಲಿ ವೀರ ಎಂಬ ಶಬ್ದಕ್ಕೆ ಪ್ರತ್ಯೇಕ ಅರ್ಥವಿದೆ. ದೇವತೆಯನ್ನ ತಾನೇ ಎಂಬ ಭಾವದಿಂದ ಅಂದ್ರೆ ಅದ್ವೈತ ಸ್ಥಿತಿಯಿಂದ ಆರಾಧಿಸುವುದು ದಿವ್ಯ ಭಾವ ಮಾರ್ಗ. ದೇವತೆಯನ್ನ ತಾಯಿಯಂತೆಯೋ ಮಹಾರಾಜ್ಞಿಯಂತೆಯೋ ಅವರವರ ಭಾವಕ್ಕೆ ತಕ್ಕಂತೆ ಆರಾಧಿಸುವುದು, ಪೂಜಿಸುವುದು ಪಶುಭಾವ. ದೇವತೆಯನ್ನ ತನ್ನ ಪ್ರಿಯ ಎಂದು ಭಾವಿಸಿ ಪೂಜಿಸುವುದು ವೀರಭಾವ ಮಾರ್ಗ. ಇದರಲ್ಲಿ ವಾಮಾಚಾರಿಗಳು ವೀರ ಮಾರ್ಗಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ಈ ಶ್ಲೋಕವೊಂದು ಹೀಗೆನ್ನುತ್ತೆ: ಲಭಿ ಲಶತಿ ಪರಸ್ತ್ರೀ ಯೋಗ ಪೂಜಾ ಪರೋಹಂ ಬಹುವಿಧ ಜನ ಭಾವಾರಂಭ ಸಂಭಾವಿತೋಹಂ ಪಶು ಜನ ವಿಮುಖೋಹಂ ಭೈರವಿ ಸಂಯುತೋಹಂ ಗುರುಚರಣ ಪರೋಹಂ ಭೈರವೋಹಂ ಶಿವೋಹಂ ಎಂದಿದೆ. ಅಂದ್ರೆ ನಾನು ಪರಸ್ತ್ರೀ ಯೋಗ ಪೂಜಾಪರನು, ಪಶುಜನ ವಿಮುಖನು, ಭೈರವಿ ಸಂಯುತನಾದ ಭೈರವನು, ಶಿವನು ಎಂಬ ದಿವ್ಯ ವೀರ ಭಾವನೆಯಿಂದ ವಾಮಾಚಾರಿಗಳು ಸಾಧನೆಯನ್ನ ಮಾಡ್ತಿರ್ತಾರೆ. ಈ ವಿಧವಾಗಿ ಮಕಾರ ಪಂಚಕದೊಂದಿಗೆ ಮಾಡಿದ್ರೆ ಮಾತ್ರ ಮಂತ್ರ ಸಿದ್ಧಿಯಾಗುತ್ತೆ, ಇಲ್ಲವಾದ್ರೆ ಸಾಧ್ಯವಿಲ್ಲ ಎಂದು ಕುಲತಂತ್ರಗಳು ಹೇಳ್ತಾವೆ. ಅದರಲ್ಲಿ ಹೀಗೆ ವಿವರಿಸುತ್ತೆ: ವಿನಾ ಪಂಚೋಪಚಾರಂ ಹಿ ದೇವಿ ಪೂಜಾ ಕರೋತಿಯಃ ಯೋಗಿನಿ ನಾಂಭ ವೇದ್ಭಕ್ಷ್ಯ ಪಾಪಂ ಚೈವ ಪದೇ ಪದೇ
ವೀಣಾ ಮಾಂಸೇನ ಮಧ್ಯೇನ ಮುಂಠಲಿ ಸೇವನಂ ವಿನಾ ನಾ ಮಂತ್ರಸಿದ್ಧಿ ಮಾಪ್ನೋತಿ ತಸ್ಮಾದ್ಯತ್ನ ಪರೋ ಭವೇತ್ ಎನ್ನುತ್ತೆ. ಅಂದ್ರೆ ಪಂಚಮ ಕಾರವಿಲ್ಲದೆ ಪೂಜೆ ಮಾಡಿದ್ರೆ ಅವನನ್ನ ಯೋಗಿನಿಯರು ತಿನ್ನುತ್ತಾರೆ. ಅಷ್ಟೇ ಅಲ್ಲದೆ ಅದು ಮಹಾಪಾಪ. ಮಾಂಸ ಮದ್ಯ ಪುಂಶ್ಚಲಿ ಮೈಥುನವಿಲ್ಲದೆ ಮಂತ್ರವು ಸಿದ್ಧಿಸದು. ಆದ ಕಾರಣ ಪ್ರಯತ್ನವನ್ನ ಮಾಡಿ ಅವುಗಳನ್ನ ಸಾಧಿಸಬೇಕು. ದೇವಿ ಪೂಜೆಗೆ ಅವು ಪ್ರಧಾನ. ಆದ್ದರಿಂದ ಮತ್ಸ್ಯ ಮಾಂಸಗಳನ್ನ ತಿಂದು ಮದ್ಯವನ್ನ ಕುಡಿದು ಪರಮೇಶ್ವರನನ್ನ ಪೂಜಿಸಬೇಕು. ಇದು ಶಂಕರನ ಮಾತು ಪರಮ ಸತ್ಯವಾದದ್ದು ಎಂದು ನಂಬುತ್ತಾರೆ. ಒಂದು ವೇಳೆ ಮಾಂಸ ತಿನ್ನದೆ ಮದ್ಯ ಕುಡಿಯದೆ ಯಾರು ಚಂಡಿಕೆಯನ್ನ ಜಪಿಸುವನೋ ಅವನು ಮೂಢನು, ಅಡಿಗಡಿಗೆ ದುಃಖ ಪಡುತ್ತಾನೆ. ಆನಂದವಿಲ್ಲದೆ ಚಂಡಿ ಪೂಜೆಯನ್ನ ಮಾಡಿದ್ರೆ ದುಃಖಿಯಾಗುವುದಷ್ಟೇ ಅಲ್ಲದೆ ಮರಣಿಸಿದ ನಂತರ ನರಕಕ್ಕೆ ಹೋಗುತ್ತಾನೆ ಎನ್ನುತ್ತೆ ಕೌಲ ಗ್ರಂಥ. ಇದರಲ್ಲಿ ಆನಂದವೆಂದರೆ ಏನೆಂದು ಸ್ಪಷ್ಟವಾಗಿ ವಿಚಿತ್ರವಾಗಿ ವಿವರಿಸಿದೆ. ಮನುಚರಿತ್ರೆಯಲ್ಲಿ ಅಪ್ಸರಿಯಾದ ವರುಧಿನಿಯು ಕಾಮಸುಖ ಮಹತ್ವವನ್ನ ವರ್ಣಿಸುತ್ತಾ ಪ್ರಪೂರನೊಂದಿಗೆ ಹೀಗೆ ಹೇಳ್ತಾಳೆ: ಕುಂಡದಲ್ಲಿನ ದೀಪದಂತೆ ಮನಸ್ಸು ಕದಲದೆ ಎಲ್ಲಿ ಪಾರವಶ್ಯವನ್ನ ಹೊಂದುವುದೋ, ನಿಶ್ಚಲವಾಗಿ ಎಲ್ಲಾ ಇಂದ್ರಿಯಗಳು ಸುಖವನ್ನ ಹೊಂದುವವೋ ಆ ಸುಖವೇ ಪರಬ್ರಹ್ಮ, ಆನಂದೋ ಬ್ರಹ್ಮ ಎನ್ನುವ ವೇದ ವಚನಕ್ಕೆ ಅರ್ಥವಿದೆ ಎಂದು ವರುಧಿನಿ ಅಪ್ಸರಿಯು ಆ ವೇದ ಮಂತ್ರಕ್ಕೆ ಕಾಮ ಪರವಾಗಿ ವ್ಯಾಖ್ಯಾನವನ್ನ ಮಾಡಿದ್ರೆ, ಕೌಳಿಕರು ಇದನ್ನ ಮದ್ಯಪಾನ ಪರವಾಗಿ ಮಾಡಿದ್ದಾರೆ. ಇದನ್ನೇ ಆನಂದಂ ಬ್ರಹ್ಮರೂಪಂ ತಚ್ಚ ದೇಹೇ ವ್ಯವಸ್ಥಿತಂ ತಸ್ಯಾಭಿ ವ್ಯಂಜಕಂ ಮಧ್ಯಂ ಯೋಗಿ ಬಿಸ್ತೇನ ಪೀಯತೆ ಎನ್ನುತ್ತಾರೆ. ಅಂದ್ರೆ ಬ್ರಹ್ಮರೂಪವು ಆನಂದವು ಅದು ದೇಹದಲ್ಲಿದೆ, ಅದರ ಅಭಿವ್ಯಂಜಕವು ಮದ್ಯ. ಆದ್ದರಿಂದ ಯೋಗಿಗಳು ಮದ್ಯಪಾನ ಮಾಡ್ತಾರೆ. ಕೆಲವರು ಮದ್ಯದ ಸ್ಥಾನದಲ್ಲಿ ಸಂವಿತ್ ಅಂದ್ರೆ ಗಾಂಜವನ್ನ ಸೇವಿಸ್ತಾರೆ. ಸಂವಿದಾಸವ ಯೋರ್ಮಧ್ಯೈ ಸಂವಿ ದೇವಾಗರೀಯಸಿ ಎಂದು ಕೆಲವರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಮದ್ಯಪಾನಕ್ಕಿಂತಲೂ ಭಂಗಿ ಸೇವನೆ ಶ್ರೇಷ್ಠವೆಂದು ಕೆಲವು ಯೋಗಿಗಳ ಅಭಿಪ್ರಾಯವಿದೆ. ಹಾಗಾಗಿ ಅದಕ್ಕೊಂದು ಕಾರಣವನ್ನು ಕೊಡ್ತಾರೆ. ಅದೇನಂದ್ರೆ ಮದ್ಯಪಾನದಲ್ಲಿ ಒಂದು ಪ್ರಧಾನವಾದ ಲಕ್ಷಣವಿದೆ. ಅದು ಮನಸ್ಸಿಗೆ ಏಕಾಗ್ರತೆಯನ್ನು ಕೊಡುತ್ತೆ. ಯಾವ ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಆ ಕೆಲಸದ ಮೇಲೆ ಧೋರಣೆ, ಒಳ್ಳೆಯ ಪರವಶತೆ ಕೊಡುತ್ತೆ. ಆದರೆ ಭಂಗಿಯು ಇವೆಲ್ಲವನ್ನು ಮಾಡುವುದಷ್ಟೇ ಅಲ್ಲದೆ ಮನಸ್ಸನ್ನು ಅಂತರ್ಮುಖಿ ಲೋಕಕ್ಕೆ ತೆಗೆದುಕೊಂಡು ಹೋಗುವ ಲಕ್ಷಣವಿದೆ. ಶರೀರದಿಂದ ಮನಸ್ಸನ್ನ ಅಂದ್ರೆ ಸೂಕ್ಷ್ಮ ದೇಹವನ್ನ ಪ್ರತ್ಯೇಕ ಮಾಡುವ ಶಕ್ತಿ ಈ ಮೂಲಿಕೆಗಿದೆ ಎನ್ನುತ್ತಾರೆ. ಇದು ಶ್ರೇಷ್ಠ ಸಾಧಕರು ತಮ್ಮ ಆತ್ಮಾನುಭವದ ನುಡಿಗಳನ್ನಾಡಿದ್ರೆ ಈಗಿನ ಪೀಳಿಗೆ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಮಾದಕ ವ್ಯಸನಕ್ಕೆ ದಾಸರಾಗಿ ಬದುಕು ಹಾಳು ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬ ಗೊಂದಲಕ್ಕೆ ಬೀಳದೆ ಇಲ್ಲಿ ಸತ್ಯವಿರದೆ ಯಾವುದು ಉತ್ಪತ್ತಿಯಾಗೋದಿಲ್ಲ. ಈ ರೀತಿಯಾದ ಆಚರಣೆಗೆ ಇಂದಿನ ಸಮಾಜದಲ್ಲಿ ವಿರೋಧವಿದ್ರೂ ಸಾಧಿಸುವ ಉನ್ಮಾದತೆ ಎದೆ ಹೊಕ್ಕಿಬಿಟ್ರೆ ಅಲ್ಲಿ ಸಾಯಲು ಸಿದ್ಧವಾಗಿರಬೇಕು. ಇಡೀ ಜಗತ್ತನ್ನೇ ತೊರೆದು ಆಕಾಶವೇ ಸೂರು ಎಂದು ಹೊರಟಿರಬೇಕು. ಆಗ ಎಲ್ಲವೂ ದೇವಮಯ, ಸರ್ವವೋ ಶಿವೋಹಂ. ಇವಿಷ್ಟು ಕೌಳಿಕರು, ಅಘೋರಿಗಳು ಹಾಗೂ ತಂತ್ರ ಸಾಧಕರ ರಹಸ್ಯ ಸಾಧನೆಯ ಕೆಲವೊಂದಷ್ಟು ವಿಚಾರಗಳಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥಾನಕವನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.